13/3/2025 ನಡೀತಕ್ಕಂಥ ಅರ್ಥಶಾಸ್ತ್ರ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 2025ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಇದು ನಾನು ಪೋಸ್ಟ್ ಮಾಡ್ತಕ್ಕಂಥದ್ದು 4ನೇ ಸೆಟ್ನ ಪ್ರಶ್ನೆ ಪತ್ರಿಕೆ. ಸೊ ಆಲ್ರೆಡಿ ಮೊದಲ 3 ಸೆಟ್ ಹಾಕಿದ್ದೀನಿ. ವಿತ್ ಆನ್ಸರ್ಸ್ ಇದಾವೆ, ಚೆನ್ನಾಗಿ ನೋಡ್ಕೊಡ್ರಿ. ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಂದೆ ಬರ್ತಕ್ಕಂಥ ಇಂಗ್ಲೀಷ್, ಸೋಷಾಲಜಿ ಆಗಿರ್ಬೋದು, ಓಕೆ, ಈ ವಿಷಯದ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ಸಹಿತ ಮಾಡೆಲ್ ಆಗಿ ನಾನು ನಿಮಗೆ ಅವೈಲೇಬಲ್ ಅನ್ನು ಮಾಡ್ತೀನಿ. ಸೊ ಬಜೆಟ್ ರೇಖೆಯ ಸಮೀಕರಣ ಪ್ರತಿ ಸಾರಿ ಕೇಳ್ತಾರೆ, ನೋಡ್ಕೊಂಡು ಹೋಗಿ. P1x1 + P2x2 m ಅಂತಕ್ಕಂಥದ್ದು ಬಜೆಟ್ ರೇಖೆಯ ಸಮೀಕರಣ ಹೇಳ್ತದೆ. ಮುಂದಿನ ಪ್ರಶ್ನೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳನ್ನು ಏನಾಗಿರ್ತಾವೆ ಅಂತ ಕೇಳಿದರೆ ಅವು ಏಕರೂಪವಾಗಿರ್ತವೆ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಮಹಾ ಆರ್ಥಿಕ ಕುಸಿತದ ವರ್ಷ ನಡೆದಿದ್ದು ಯಾವಾಗ? 1929. ನೆಕ್ಸ್ಟ್, ಪ್ರಸಕ್ತ ಬೆಲೆಗಳಲ್ಲಿನ GDPಯ ಮೌಲ್ಯ ಏನಿದೆ ಅಂತ ಕೇಳಿದರೆ ನಾಮಮಾತ್ರ GDP ಆಗಿದೆ ಅನ್ನೋದನ್ನು ನೀವು ಏನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. 5ನೇ ಪ್ರಶ್ನೆ, MCPಯ ಮೌಲ್ಯ ಏನಾಗಿರ್ತದೆ ಅಂತ ಕೇಳಿದ್ರು. ಸೊ MCPಯ ಮೌಲ್ಯ 0 ಮತ್ತು 1ರ ನಡುವೆ ಇರ್ತದೆ ಅಂತಕ್ಕಂಥದ್ದು ಉತ್ತರ. ಇನ್ನು ಬಿಟ್ಟ ಸ್ಥಳ ತುಂಬಬೇಕು. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕ್ತದೆ. ಆಯ್ಕೆ. ಇನ್ನು ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನಂತೀವಿ? ತುಷ್ಟಿಗುಣ. SMC ರೇಖೆಯು AVC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಏನಂತೀವಿ? ಸ್ಥಗಿತತೆಯ ಬಿಂದು. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ, ಮೌಲ್ಯವರ್ಧಿತ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶವೆಂದರೆ ಡ್ಯಾಶ್ ನಿಭಾಯಿಸುವುದು ಅಂತ ಕೇಳಿದ್ರು, ವ್ಯವಹಾರವನ್ನು ನಿಭಾಯಿಸುವುದು ಅಂತ ಉತ್ತರ ಬರ್ತದೆ. ನೆಕ್ಸ್ಟ್ ನೋಡೋಣ, ಹೊಂದಿಸಿ ಬರೀರಿ. ಪೂರಕ ಸರಕುಗಳು ಅಂತ ಕೇಳಿದ್ದಾರೆ. ಸೊ ಪೂರಕ ಸರಕುಗಳಿಗೆ ಪೆನ್ನು ಮತ್ತು ಶಾಹಿ ಬರಿಬಹುದು. ನೆಕ್ಸ್ಟ್ 12ನೇದರಲ್ಲಿ ಲಾರ್ಕ್ ಅಂತ ಕೇಳಿದ್ದಾರೆ. ಸೊ ಅದೇನಪ್ಪ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ. ಪರಿಪೂರ್ಣ ಪೈಪೋಟಿ ಇದೆ. ಸೊ ಪರಿಪೂರ್ಣ ಪೈಪೋಟಿ, ಪರಿಪೂರ್ಣ ಮಾಹಿತಿ. ಗೃಹ ಕೃತ್ಯ ಅಂತ ಕೇಳಿದ್ದಾರೆ. ಸೊ ಗೃಹ ಕೃತ್ಯ ಅಂತಕ್ಕಂಥದ್ದು 14ರಲ್ಲಿ C, ಅದು ಹಣರಹಿತ ವಿನಿಮಯ ಆಗಿದೆ. ಸೊ ಲಾಸ್ಟ್ ಉಳಿತಾಯ ಇದೆ. ಸೊ ಉಳಿತಾಯ ಏನಾಗ್ತದಪ್ಪ ಅಂದ್ರೆ Y - C ಅಂತಕ್ಕಂಥದ್ದು ಬರ್ತದೆ. ಇದನ್ನು ಸ್ವಲ್ಪ ನೋಡ್ಕೊಡ್ರಿ. 1 ಮಾರ್ಕ್ ಕ್ವಶನ್. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನು? ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಅಂಕಿಗಳಾದ 1, 2, 3, 4 ಹೀಗೆ ಸಂಖ್ಯಾಸೂಚಕವಾಗಿ ಅಳೆಯಬಹುದೆಂದು ತಿಳಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಅಸಾಮಾನ್ಯ ಲಾಭದ ಅರ್ಥವನ್ನು ನೀಡಿರಿ. ಒಂದು ಉದ್ಯಮ ಘಟಕವು ಸಾಮಾನ್ಯ ಲಾಭಕ್ಕಿಂತ ಗಳಿಸಿದ ಹೆಚ್ಚಿನ ಲಾಭವನ್ನು ಅಸಾಮಾನ್ಯ ಲಾಭ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು, ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡಿತೀವಿ? ವೈಯಕ್ತಿಕ ತೆರಿಗೆ ಪಾವತಿ ಮತ್ತು ತೆರಿಗೆಯಿತರ ಪಾವತಿಗಳನ್ನು ವೈಯಕ್ತಿಕ ಆದಾಯದಲ್ಲಿ ಕೊಳೆಯುವುದರ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡಿತೀವಿ. ಮುಂದಿನ ಪ್ರಶ್ನೆ, ಫಿಯಟ್ ಹಣ ಎಂದರೆ ಏನು? ಯಾವುದೇ ಹಣಕ್ಕೆ ಆಂತರಿಕ ಮೌಲ್ಯವಿಲ್ಲದೆ ಕೇವಲ ಮುದ್ರಿತ ಮೌಲ್ಯವಿದ್ದರೆ ಅದನ್ನು ಫಿಯಟ್ ಹಣ ಅಂತ ಕರಿತೀವಿ. ಸ್ವಾಯತ್ತ ಅನುಭೋಗದ ಅರ್ಥ ಬರೀರಿ. ಪ್ರಮಾಣವು ಶೂನ್ಯವಾಗಿದ್ದಾಗಲೂ ಅನುಭೋಗವು ಉಂಟಾದರೆ ಅದನ್ನು ಸ್ವಾಯತ್ತ ಅನುಭೋಗದ ಅಂತೀವಿ. ಇಲ್ಲಿ ಅನುಭೋಗವು ಆದಾಯದಿಂದ ಸ್ವತಂತ್ರವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸ: ಸಂಕುಚಿತ ವ್ಯಾಪ್ತಿ, ವಿಶಾಲ ವ್ಯಾಪ್ತಿ, ವೈಯಕ್ತಿಕ ಘಟಕ, ಸಾರ್ವತ್ರಿಕ ಘಟಕ, ತುಣುಕು ವಿಧಾನ, ರಾಶಿ ವಿಧಾನ, ಭಾಗಶಃ ಸಮತೋಲನ, ಸಾಮಾನ್ಯ ಸಮತೋಲನ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 22ರಲ್ಲಿ ಏಕನಾತ್ಮಕ ಒಲವು ಎಂದರೇನು? ಇಲ್ಲಿ ವಿವೇಚನಾಶೀಲ ಅನುಭೋಗಿಯು ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆಯನ್ನು ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿ ಹೊಂದಲು ಪ್ರಯತ್ನಿಸ್ತಾನೆ. ಇದನ್ನೇ ಏಕನಾತ್ಮಕ ಒಲವು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳದರ್ಜೆಯ ಸರಕು ಅಂದ್ರೇನು? ಉದಾಹರಣೆ ಕೊಡಿ. ಎಲ್ಲ ಗಿಫನ್ ಸರಕುಗಳು ಕೆಳದರ್ಜೆಯ ಸರಕಾಗಿದ್ದು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಅದನ್ನೇ ಕೆಳದರ್ಜೆಯ ಸರಕು ಅಂತ ಕರಿತೀವಿ. ಉದಾಹರಣೆ ರಾಗಿ, ನವಣೆ, ಸಜ್ಜಿ, ಅರ್ಕ ಇತ್ಯಾದಿ. ಮುಂದಿನ ಪ್ರಶ್ನೆ 24, ಸಮ ಉತ್ಪನ್ನ ರೇಖೆ ಎಂದರೇನು? ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ವಿವಿಧ ಸಂಯೋಜನೆಗಳ ಸಮೂಹವನ್ನು ತೋರಿಸುವ ರೇಖೆಯೇ ಸಮ ಉತ್ಪನ್ನ ರೇಖೆ. 25, ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೀರಿ. ಒಂದು ಸರಕನ್ನು ಉತ್ಪಾದನೆ ಮಾಡುವ ವೆಚ್ಚ ಮತ್ತೊಂದು ಅತ್ಯುತ್ತಮ ಸರಕಿನ ಉತ್ಪಾದನೆಯನ್ನು ತ್ಯಜಿಸಿದ ವೆಚ್ಚವಾಗಿರ್ತದೆ. ಅದನ್ನೇ ಸದಾವಕಾಶದ ವೆಚ್ಚ ಅಂತ ಕರಿತೀವಿ. ಉದಾಹರಣೆಗೆ ನಾವು 1,000 ರೂಪಾಯಿನ ಬ್ಯಾಂಕಿನಲ್ಲಿ ಇಟ್ಟರೆ ಬಡ್ಡಿ ದೊರೆಯುತ್ತದೆ, ಅಥವಾ ಕುಟುಂಬದ ಖರ್ಚುಗಳಿಗೆ ಬಳಸಿದರೆ ಬ್ಯಾಂಕ್ ಬಡ್ಡಿ ತ್ಯಜಿಸಿದಂತೆ ಆಗ್ತದೆ. 26, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೀರಿ. ಸರಕಿನ ಬೆಲೆಯಲ್ಲಿ ಉಂಟಾಗಿರ್ತಕ್ಕಂಥ ಪ್ರಮಾಣುಗುಣ ಬದಲಾವಣೆಯ ಪರಿಣಾಮವಾಗಿ ಪೂರೈಕೆ ಪ್ರಮಾಣದಲ್ಲಿ ಆಗುವ ಪ್ರಮಾಣುಗುಣ ಬದಲಾವಣೆಯನ್ನು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕ ಅಂತೀವಿ. ಇದು ಸೂತ್ರ ಇಂಪಾರ್ಟೆಂಟ್ ಅದ.
ಇನ್ನು ಬಾಹ್ಯ ವಲಯದಲ್ಲಿನ ವ್ಯಾಪಾರದ ಎರಡು ವಿಧಗಳು, ಒಂದು ರಫ್ತು ವ್ಯಾಪಾರ, ಇನ್ನೊಂದು ಆಮದು ವ್ಯಾಪಾರ. ಇನ್ನು ದಾಸ್ತಾನು ಮತ್ತು ಹರಿವುಗಳ ನಡುವಿನ ವ್ಯತ್ಯಾಸಗಳನ್ನ ಕೇಳಿದ್ದಾರೆ. 28ನೇ ಪ್ರಶ್ನೆ. ದಾಸ್ತಾನು ನೆನಪಿಟ್ಕೊಡ್ರಿ, ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಆಗಿರುವ ಪ್ರಮಾಣವೇ ದಾಸ್ತಾನು. ಬಟ್ ವಿವಿಧ ಅವಧಿಗಳಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆ ಆಗಿರುವ ಪ್ರಮಾಣವೇ ಹರಿವು. ಇದಕ್ಕೆ ಉದಾಹರಣೆ ಬಂಡವಾಳ, ಸಂಪತ್ತು, ವಿದೇಶಿ ಮೀಸಲು. ಇದಕ್ಕೆ ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯಗಳನ್ನು ಉದಾಹರಣೆಗಳಾಗಿ ಕರಿಬಹುದು. ಮುಂದಿನ ಪ್ರಶ್ನೆ 29ರಲ್ಲಿ 4 ಉತ್ಪಾದನಾಂಗಗಳಾದವು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ಇಂಪಾರ್ಟೆಂಟ್ ಅದ. ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. 30ರಲ್ಲಿ GDP-MP ಮತ್ತು GDP-FC ಯ ಸಮೀಕರಣಗಳನ್ನು ಬರೀರಿ. ಸೊ GDP-MP C+I + G + X - M. ಆಮೇಲೆ GDP-FC GDP-MP - NIT. ಸೊ ಇದನ್ನು ಸ್ವಲ್ಪ ನೀವು ಕ್ಲಿಯರ್ ಆಗಿ ಬರೀರಿ. ಇನ್ನು 31ರಲ್ಲಿ ಕೇಳಿದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಬರೀತೀರಪ್ಪ ಅಂತಂದರೆ, ಯಾವುದೇ ಫಸ್ಟ್ ಮೀನಿಂಗ್, ಯಾವುದೇ ಆರ್ಥಿಕ ಚಟುವಟಿಕೆಗಳು ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಸೊ ಉದಾಹರಣೆ ರಷ್ಯಾ, ಚೀನಾ, ಭಾರತ, ಕೊರಿಯಾ, ಉತ್ತರ ಕೊರಿಯಾ, ಕ್ಯೂಬಾ ಅಂತ ಬರಿಬೋದು. ಅದರ ಲಕ್ಷಣಗಳಲ್ಲಿ ಫಸ್ಟ್ ಏನಪ್ಪ ಅಂದ್ರೆ, ದೇಶದ ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳ ನಿರ್ಧಾರ ಸರ್ಕಾರ ಮಾಡ್ತದೆ. ದೇಶದಲ್ಲಿ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಸರ್ಕಾರವೇ ಆಗಿರ್ತಾರೆ. ಸರ್ಕಾರ ತನಗೆ ತಾನು ನಷ್ಟ ಮಾಡಿಕೊಂಡರೆ ಬಡವರಿಗೆ ಸಹಾಯ ಕೊಡ್ತದೆ. ದೇಶದ ಸಂಪನ್ಮೂಲ ಹಂಚಿಕೆ ನಿರ್ಧಾರವನ್ನು ಸರ್ಕಾರ ನಿರ್ಧರಿಸ್ತದೆ. ಅರ್ಥವ್ಯವಸ್ಥೆಯಲ್ಲಿ ಸಾಮಾಜಿಕ ಕಲ್ಯಾಣ ಚಟುವಟಿಕೆಯಲ್ಲಿ ಸರ್ಕಾರ ಹಣವನ್ನು ತೊಡಗಿಸ್ತದೆ. ಲಾಭ ಗಳಿಸೋದು ಈ ವ್ಯವಸ್ಥೆಯ ಮುಖ್ಯ ಉದ್ದೇಶವಲ್ಲ, ಬಟ್ ಆರ್ಥಿಕತೆಯ ಮೂಲಭೂತ ಸಮಸ್ಯೆಯನ್ನು ಸರ್ಕಾರವೇ ಬಗೆಹರಿಸ್ತದೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಪಾಯಿಂಟ್, ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸ. ಇಲ್ಲಿ ಒಟ್ಟು ತುಷ್ಟಿಗುಣ ಅಂದ್ರೆ ಅನುಭೋಗಿಯು ನಿರ್ದಿಷ್ಟ ಸಮಯದಲ್ಲಿ ಎಲ್ಲ ಸರಕುಗಳ ಅನುಭೋಗದಿಂದ ಪಡೆಯುವ ಒಟ್ಟು ತೃಪ್ತಿಯನ್ನು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಬಟ್ ಅನುಭೋಗಿಯು ಹೆಚ್ಚುವರಿ ಘಟ್ಟಗಳನ್ನು ಅನುಭವಿಸಿದಾಗ ಪಡೆಯುವ ಹೆಚ್ಚುವರಿ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಇಲ್ಲಿ ಹೆಚ್ಚು ಸರಕುಗಳನ್ನು ಅನುಭೋಗಿಸಿದಂತೆ ಒಟ್ಟು ತುಷ್ಟಿಗುಣ ಹೆಚ್ಚಾಗ್ತದೆ. ಇಲ್ಲಿ ಹೆಚ್ಚು ಸರಕುಗಳನ್ನು ಅನುಭೋಗಿಸಿದಂತೆ ಸೀಮಾಂತ ತುಷ್ಟಿಗುಣ ಕಡಿಮೆ ಆಗ್ತದೆ. ಸೊ ಇದ್ರದ್ದು ಸಮೀಕರಣ ಇದು ಕೊಟ್ಟಿದ್ದೀವಿ, ಇದನ್ನು ಕೂಡ ತಾವು ನೋಡಿ ಬರೀರಿ. ಇನ್ನು ಬಜೆಟ್ ಘನವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಮಾರುಕಟ್ಟೆಯಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ಅನುಭೋಗಿಯ ಆದಾಯಕ್ಕೆ ಸಮನಾಗಿ ಲಭ್ಯವಿರುವ ಎರಡು ಸರಕುಗಳ ಕಂತೆಯನ್ನೇ ನಾವು ಬಜೆಟ್ ಘನ ಅಂತ ಕರಿತೀವಿ. ಸೊ ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅದರಲ್ಲಿ ಸಂಯೋಜನೆ ಸರಕು X, ಸರಕು Y, ಆದಾಯದ ವೆಚ್ಚ ಅಂತ ಮಾಡಿದ್ದಾರೆ. ಅದನ್ನು ಸ್ವಲ್ಪ ತಾವುಗಳು ನೋಡಿಕೊಂಡು ಈ ಒಂದು ನಕ್ಷೆ ಕೊಟ್ಟಿದ್ದಾರೆ, ಈ ಒಂದು ರೇಖಾಚಿತ್ರದ ನಕ್ಷೆಯನ್ನು ಸಹಿತ ನೀವು ಬರೀಬಹುದು. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರತಿಫಲನ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರತಿಫಲಗಳ ಪ್ರಮಾಣವು ದೀರ್ಘಾವಧಿ ಉತ್ಪಾದನಾಂಗ ಬಿಂಬಕವನ್ನು ಪ್ರತಿನಿಧಿಸ್ತದೆ. ಈ ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳನ್ನು ಬದಲಾಯಿಸುವಷ್ಟು ಸಮಯವಿರ್ತದೆ. ಅದರಂತೆ ಒಂದು ಉದ್ದಿಮೆ ಎಲ್ಲ ಉತ್ಪಾದನಾಂಗಗಳನ್ನು ಒಂದು ಪ್ರಮಾಣದಲ್ಲಿ ಬದಲಾಯಿಸಿದಾಗ ಉತ್ಪಾದನಾ ಪ್ರತಿಫಲವು ನಾನಾ ಪ್ರತಿಫಲ ಪ್ರಮಾಣದ ವಿವಿಧ ಹಂತಗಳನ್ನು ಈ ಕೆಳಗಿನಂತೆ ವಿವರಿಸ್ತಾರೆ. ಅಲ್ಲಿ ಏರಿಕೆ ಪ್ರತಿಫಲನ ಪ್ರಮಾಣ, ಅದರದ್ದು ಅರ್ಥ ಮತ್ತು ಸೂತ್ರ ಬರೀಬೇಕು. ಸ್ಥಿರ ಪ್ರತಿಫಲನ ಪ್ರಮಾಣ, ಅದರದ್ದು ಅರ್ಥ ಮತ್ತು ಸೂತ್ರಗಳನ್ನು ಏನು ಮಾಡ್ರಿ ಬರೀರಿ. ಇನ್ನು ಇಳಿಕೆ ಪ್ರತಿಫಲನ ಪ್ರಮಾಣ, ಇವು ಮೂರು ನೀವೇನು ಮಾಡಬೇಕಪ್ಪ ಅಂತಂದರೆ ಅದರದ್ದು ಅರ್ಥ ಸಮೀಕರಣಗಳನ್ನು ಬರೆದ್ರೆ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಷರತ್ತುಗಳ ಅಡಿಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ P=MC ಗೆ ಸಮ, ಸೀಮಾಂತ ತುಷ್ಟಿಗುಣ Q0ಗೆ ಇಳಿಕೆ ಆಗಿರೋದಿಲ್ಲ. ಆವಾಗ ನೀವೇನು ಬರೀಬೇಕಂದ್ರೆ ಇಲ್ಲಿ ಷರತ್ತುಗಳು ಬರ್ತಾವ. ಇದು ಫಸ್ಟ್ ಷರತ್ತು, ಓಕೆ, ಆಮೇಲೆ ಇದು ಎರಡನೇ ಷರತ್ತು, ಆಮೇಲೆ ನೆಕ್ಸ್ಟ್ ಬರ್ದು ಏನು ಬರಬೇಕು, ಈ ರೇಖಾಚಿತ್ರವನ್ನು ತೆಗೆದ್ರೆ ಸೊ ನಿಮ್ಮ ಅಂಕಗಳನ್ನು ಏನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಅದನ್ನು ಕೂಡ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. 36ನೇ ಪ್ರಶ್ನೆಗೆ ಬರೋಣ. ಬಂಡವಾಳಶಾಹಿ ದೇಶದ ಆರ್ಥಿಕತೆಯ ಕಾರ್ಯವೈಖರಿಯನ್ನು ವಿವರಿಸಿರಿ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಫಸ್ಟ್ ಬಂಡವಾಳಶಾಹಿ ಆರ್ಥಿಕತೆ ಅರ್ಥ ಬರೀರಿ. ಯಾವುದೇ ದೇಶದ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳಿಂದ ನಡೆಸಲ್ಪಟ್ಟರೆ ಅದನ್ನೇ ನಾವು ಬಂಡವಾಳಶಾಹಿ ಆರ್ಥಿಕತೆ ಅಂತ ಕರಿತೀವಿ. ಅದರ ಮೇನ್ ಲಕ್ಷಣಗಳೇನಪ್ಪ ಅಂದರೆ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಖಾಸಗಿ ವ್ಯಕ್ತಿಗಳಾಗಿರ್ತಾರೆ. ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶದಿಂದ ಉತ್ಪಾದನೆ ಆಗ್ತದೆ. ಇಲ್ಲಿ ಶ್ರಮವನ್ನು ನಿರ್ದಿಷ್ಟ ಬೆಲೆಗೆ ಕೊಳ್ಳುವ ಮತ್ತು ಮಾರಾಟ ಮಾಡೋ ಪ್ರಕ್ರಿಯೆದು ಇದನ್ನು ಕೂಲಿ ದರ ಅಂತಲೇ ಕರೀತಾರೆ. ಆಮೇಲೆ ಈ ಬಂಡವಾಳಶಾಹಿಯ ಆರ್ಥಿಕತೆಯ ಕಾರ್ಯವೈಖರಿ ಅದ. ಅದರಲ್ಲಿ ಭೂಮಿ ಬರ್ತದ, ಶ್ರಮ ಬರ್ತದ, ಬಂಡವಾಳ, ಅವುಗಳನ್ನು ಸಹಿತ ನೀವೇನು ಮಾಡ್ರಪ್ಪ ಅಂತಂದರೆ ವಿತ್ ಮೀನಿಂಗನ್ನು ಕೊಟ್ಟು ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಬರೆದ್ರೆ ಸಾಕು. ಇನ್ನು ಬಾಹ್ಯತೆಗಳ ಬಗ್ಗೆ ಪ್ರತಿ ಸಲ ಬರ್ತಕ್ಕಂಥ ಪ್ರಶ್ನೆ. ಸೊ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ನೋಡಿದರೆ ನಾವು ಧನಾತ್ಮಕ ಬಾಹ್ಯತೆಗಳು ಮತ್ತು ಋಣಾತ್ಮಕ ಬಾಹ್ಯತೆಗಳು ಅಂತಕ್ಕಂಥ ಕ್ವಶನ್ಸ್ ರಿಪೀಟ್ ಆಗೇ ಆಗ್ತದೆ.
ಫಸ್ಟ್ ಬಾಹ್ಯತೆ ಅಂದರೆ ನೆನಪಿಟ್ಕೊಡ್ರಿ, ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ. ಅದು ಧನಾತ್ಮಕ ಬಾಹ್ಯತೆಗಳಾಗಿರ್ಬೋದು ಅಥವಾ ಋಣಾತ್ಮಕ ಬಾಹ್ಯತೆಗಳು ಕೂಡ ಆಗಿರ್ಬೋದು. ಸೊ ಅದು ಕೂಡ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ಸ್ವಲ್ಪ ತಾವು ನೋಡ್ಕೊಂಡು ಏನು ಮಾಡ್ಕೊಡ್ರಿ ಹೋಗ್ರಿ. ಇನ್ನು ಒಂದು ಆರ್ಥಿಕತೆಯ ರಾಷ್ಟ್ರೀಯ ಆದಾಯದ ವೃತ್ತಾಕಾರ ಚಲನೆಯನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆನೂ ಕೂಡ ನಿಮಗೆ ಬರಬಹುದು. ಸೊ ಇಲ್ಲಿನೂ ಕೂಡ ಭಾಳಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಅಷ್ಟು ಪಾಯಿಂಟ್ಸ್ ನೋಡಿ ಈ ವೃತ್ತಾಕಾರ ನಕ್ಷೆ ನೀವೇನು ಮಾಡಬೇಕಿತ್ತು, ಬಿಡಿಸಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಎಸ್. ಯೋಜಿತವಲ್ಲದ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಶದಪಡಿಸಿ. ಇಲ್ಲಿ ಫಸ್ಟ್ ತಪಶೀಲು ಪಟ್ಟಿಯ ಅರ್ಥ, ಆಮೇಲೆ ಯೋಜಿತವಲ್ಲದ ತಪಶೀಲು ಪಟ್ಟಿಯ ಅರ್ಥ ಎರಡನ್ನ ಬರೀರಿ. ಇಲ್ಲಿ ಒಂದು ಉದ್ಯಮ ಘಟಕದಲ್ಲಿ ಮಾರಾಟವಾಗದೆ ಹಾಗೆ ಉಳಿದಿರುವ ಸಿದ್ಧಪಡಿಸಿದ ಅಥವಾ ಅರೆ ಸಿದ್ಧಪಡಿಸಿದ ಸರಕುಗಳನ್ನು ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ನಿರ್ವಹಣೆ ಮಾಡೋದಕ್ಕೆ ಏನಂತಾರೆ, ತಪಶೀಲು ಪಟ್ಟಿ ಅಂತ ಕರೀತಾರೆ. ಬಟ್ ಯಾವುದೇ ಉದ್ಯಮದ ಮಾರಾಟದಲ್ಲಿ ಅನಿರೀಕ್ಷಿತವಾಗಿ ಇಳಿಕೆ ಆಗುವುದರಿಂದ ಉದ್ಯಮವು ಉತ್ಪಾದನೆ ಮಾಡಿದ ದಾಸ್ತಾನು ಮಾರಾಟ ಆಗದೆ ಉಳಿತದ, ಅದನ್ನೇ ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಇತ್ತು, ಇದನ್ನು ಕೂಡ ನೀವು ಏನು ಮಾಡ್ಕೊಳ್ಬೋದು, ಬರಿಬಹುದು. ಸೊ ನೆಕ್ಸ್ಟ್ ಇಲ್ಲಿ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳಂತ ಕೊಟ್ಟಿದ್ರು. ಸೊ ಇದು ಔದಾಸೀನ್ಯ ವಕ್ರರೇಖೆ ಲಕ್ಷಣ ಬರ್ತದೆ. ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೇನೆ ಕೆಳಮುಖವಾಗಿ ಇಳಿಜಾರಾಗಿರ್ತದೆ, ಇದು ಇಂಪಾರ್ಟೆಂಟ್ ಅದ. ಆಮೇಲೆ ಎತ್ತರ ಮಟ್ಟದ ಔದಾಸೀನ್ಯ ವಕ್ರರೇಖೆ ಅಧಿಕ ತೃಪ್ತಿಯನ್ನು ನೀಡ್ತದೆ, ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಔದಾಸೀನ್ಯ ವಕ್ರರೇಖೆ ಎಂದಿಗೂ ಒಂದೊಂದೊಂದು ಸ್ಪರ್ಶಿಸೋದಿಲ್ಲ. ಇವೆಲ್ಲ ಲಕ್ಷಣಗಳು ಮತ್ತು ಡಯಾಗ್ರಾಮ್ಸ್ ಇದ್ದಾವೆ, ಪ್ರಾಕ್ಟೀಸ್ ಮಾಡಿರಿ. ಔದಾಸೀನ್ಯ ವಕ್ರರೇಖೆ OX ಅಕ್ಷವನ್ನಾಗಲಿ ಅಥವಾ OA ಅಕ್ಷವನ್ನಾಗಲಿ ಸ್ಪರ್ಶಿಸೋದೇ ಇಲ್ಲ. ನೆಕ್ಸ್ಟ್ ಔದಾಸೀನ್ಯ ವಕ್ರರೇಖೆ ಉಬ್ಬು ತಬ್ಬುಗಳನ್ನು ಹೊಂದಿರೋದಿಲ್ಲ ಅಂತ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿದಂತ ಕೇಳಿದ್ದಾರೆ. ಸೊ ಅನುಭೋಗಿಯ ಆದರ್ಶ ಆಯ್ಕೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಅದಕ್ಕೊಂದು ರೇಖಾಚಿತ್ರವನ್ನು ಕೇಳಿದ್ದಾರೆ, ಅದರ ಕಲ್ಪನೆಗಳು ಬರ್ತದೆ. ಫಸ್ಟ್ ನೀವು ಕಲ್ಪನೆಗಳಲ್ಲಿ ಇವು 5 ಪಾಯಿಂಟ್ಸ್ಗಳನ್ನು ಬರೀಬೇಕು. ಆಮೇಲೆ ಅದರದ್ದು ರೇಖಾಚಿತ್ರವನ್ನು ನೀವೇನು ಮಾಡಬೇಕು, ತೆಗಿಬೇಕಾಗ್ತದೆ. ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು ಇಲ್ಲಿ ಪ್ರಶ್ನೆ ಇದೆ, ಒಂದು ಉದ್ಯಮ ಘಟಕದ SMCA ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಘಟಕದ TVC, TC, AVC, SACಗಳ ವಿವಿಧ ಪಟ್ಟಿಗಳನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. Q ಮತ್ತು SMCಗಳನ್ನು ನೋಡ್ಕೊಡ್ರಿ. ಸೊ ಎಷ್ಟಿದೆ ಎಷ್ಟಿದೆ. ಸೊ ಈ ತರನಾಗಿರ್ತಕ್ಕಂಥ ನಿಮ್ಮ ಲೆಕ್ಕದಲ್ಲಿ ಉತ್ತರಗಳನ್ನು ನೀವು ತುಂಬಬೇಕು. ಕೆಳಗಡೆ ಸೂತ್ರಗಳನ್ನು ಸಹಿತ ಕೊಟ್ಟಿದ್ದೀವಿ, ಆ ಸೂತ್ರಗಳನ್ನು ಸಹಿತ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ. ಓಕೆನಾ. ಇದು ಏನಾಗಿತ್ತಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಇನ್ನು GDPಯ ಮಾಪನ ಮಾಡುವ ವೆಚ್ಚದ ವಿಧಾನಗಳನ್ನು ಕೇಳಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಸೊ ಇಲ್ಲಿನೂ ಕೂಡ ನಾನೆಲ್ಲ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗ್ತೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಲಾಸ್ಟ್ ಕಾರ್ಯಭಾರ ಆಧಾರಿತ ಪ್ರಶ್ನೆ ಇರ್ತದೆ. ಸೊ ಒಂದು ಮಾವಿನ ಹಣ್ಣಿನದ. ಸೊ ಪ್ರತಿ ಸಾರಿ ಅದರ ಬೇಸ್ ಮೇಲೇ ಕ್ವಶನ್ಸ್ ಇರ್ತಾವೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಒಳ್ಳೆಯ ಅಂಕಗಳನ್ನು ಪಡೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.